ನಮಸ್ಕಾರ ಕರ್ನಾಟಕ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕ ಬೆಂಗಳೂರು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಎಕ್ಕುಟ್ಟೋಗ್ತಾ ಇದೆ ಅಂತಂದರೆ, ಮುಂಚೆ ಎಣ್ಣೆ ಹೊಡ್ಕೊಂಡು ಸಂಸಾರಗಳು ಹಾಳು ಮಾಡ್ಕೊಳೋರು, ನಂತರ ಡ್ರಗ್ಸ್ಗಳು ಬಂತು, ರೇಪ್ಗಳು, ಕ್ರೈಮು, ಕೊಲೆ, ಅತ್ಯಾಚಾರಗಳು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಗ್ಯಾಂಗ್, ಈ ರೀತಿ ನಾನಾ ಗ್ಯಾಂಗ್ಗಳಿದೆ. ಬಟ್ ಇದೊಂದು ಉದಾಹರಣೆಗೆ ಒಂದು ಗ್ಯಾಂಗ್ ಒಂದು ಸಿಕ್ಕಾಕ್ಕೊಂಡಿದೆ. ಜಕ್ಕೂರಿನ ಯಲಂಕದ DCP ನಾರ್ತ್ ಈಸ್ಟ್ ಈಶಾನ್ಯದ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಜಕ್ಕೂರ್ ಲೇಔಟಲ್ಲಿ ವಿಲ್ಲಾಗಳಿದೆಯಂತೆ. ಆ ವಿಲ್ಲಾಗಳಲ್ಲಿ ಈ ಹೆಣ್ಣು ಮಕ್ಕಳನ್ನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಯ್ ಹಾವೋ, ಪಾರ್ಟಿಗೆ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ ಅಂತ ಹೇಳಿ ಐಫೈ ಲೆವೆಲಲ್ಲಿ ಹುಡುಗರು ಒಳ್ಳೊಳ್ಳೆ ಚಿನ್ನಾಗಿನ್ನ ಹಾಕ್ಕೊಂಡು ಮಾತಾಡೋದು, ಹೆಣ್ಮಕ್ಳನ್ನು ಪಟಾಯಿಸ್ಕೊಳೋದು. ಆ ಪಟಾಯಿಸಿದಂಥ ಹೆಣ್ಮಕ್ಳಿಗೆ ಫೋನ್ ನಂಬರ್ಗಳನ್ನು ಶೇರ್ ಮಾಡೋದು. ಫೋನ್ ನಂಬರ್ ಶೇರ್ ಮಾಡಿದ ಮೇಲೆ ಅವ್ರಿಗೆ ಕಾಫಿ ಗೀಫಿ ಕರೆಯೋದು. ಕಾಫಿ ಗೀಫಿ ಡೇನಲ್ಲಿ ಫಸ್ಟ್ ಮೀಟಲ್ಲಿ ಕಾಫಿ ಗೀಫಿ ಪರಿಚಯ ಆಗಿ ಮುಂದುವರಿಬೇಕು ಅಂತಂತಂದರೆ ಬನ್ನಿ ನಮ್ಮ ವಿಲ್ಲಾಗಿ ಹೋಗಿ ಪಾರ್ಟಿ ಮಾಡೋಣ ಅಂತ ಹೆಣ್ಣು ಮಕ್ಕಳಿಗೆ ಆಮಂತ್ರಣ ಕೊಡೋದು. ಅಲ್ಲಿ ವಿಲ್ಲಾಗೆ ಕರ್ಕೊಂಡು ಹೋಗೋದು. ವಿಲ್ಲಾಗೆ ಕರ್ಕೊಂಡೋಗಿ ಅಲ್ಲಿ ವಿಕೃತವಾಗಿ ಅವ್ರಿಗೆ ಬಾಡಿಗೆ ಡ್ರಗ್ಗಳನ್ನು ಇಂಜೆಕ್ಟ್ ಮಾಡಿ ಅವರನ್ನು ಅರ್ಧಂಬರ್ಧ ಮಂಪು ತರಿಸಿ ಅವ್ರಿಗೆ ಭಯ ಹಿಡಿಸಿ ಗ್ಯಾಂಗ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಈ ಒಂದು ನರ ರಾಕ್ಷಸರು, ಸೋ ಕಾಲ್ಡ್ ಗಂಡು ಮಕ್ಕಳು ಅಂತ ಹೇಳ್ಕೊಳೋ ಅಂತ ಮುಂಡೆವು ಅವುಗಳನ್ನು ರೇಪ್ ಮಾಡೋದು, ಅವುಗಳನ್ನು ವಿಡಿಯೋಗಳನ್ನು ಆಗಿ ಮಾಡ್ಕೊಳೋದು. ಕಾರಣ ಯಾಕೆ ಅಂತಂತಂದರೆ, ವಿಡಿಯೋಗಳನ್ನು ಮಾಡಿಕೊಂಡ್ರೆ ಅವ್ರುಗಳನ್ನು ಹೇಳ್ದಾಗೆ ಕೇಳಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತಾ ಈ ಒಂದು ಘಟನೆಗಳಲ್ಲಿ ಆ ವಿಡಿಯೋಗಳಿಟ್ಕೊಂಡಾಗ ಹೆಣ್ಣು ಮಕ್ಕಳು ಹೇಳ್ದಂಗೆ ಕೇಳ್ತಾರೆ. ಯಾಕೆ ಅಂತಂದರೆ, ಪ್ರೀತಿ ಅಂತ ಓದಂಥ ಹೆಣ್ಣು ಮಕ್ಕಳಿಗೆ ಕಾದಿದ್ದದ್ದು ಅಲ್ಲಿ ಬ್ಲೂ ಫಿಲಮ್ ಗ್ಯಾಂಗಿನ ಒಂದು ಐ ಥಿಂಕ್ ಆತಂಕ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈಗ ರೇಪ್, ಡ್ರಗ್ಸ್, ಬ್ಲೂ ಫಿಲಮ್, ಬ್ಲ್ಯಾಕ್ ಮೇಲ್, ಆಮೇಲೆ ಅದಂಗೆ ಮುಂದುವರೆದು ಏನಾಗುತ್ತೆ ಅಂತಂದರೆ ಅದು ಸಪ್ಲೈ ಚೈನ್ ಅಂತಂದರೆ ದೊಡ್ಡ ಐ ಥಿಂಕ್ ದುಡ್ಡಿರೋ ಅಂಥವ್ರಿಗೆ ಈ ಒಂದು ಪುಟ್ಟ ಹೆಣ್ಣು ಮಕ್ಕಳು 19, 20, 21 ವರ್ಷದ ಹೆಣ್ಣು ಮಕ್ಕಳನ್ನು ಸಪ್ಲೈ ಚೈನ್ ಆಗಿ, ಅಂದರೆ ನೀನು ಹೋಗಬೇಕು ಅಂತ ಹೇಳೋದು. ಏನಕ್ಕೆ ಅಂತಂದರೆ ಆ ಬ್ಲೂ ಫಿಲಮನ್ನು ಇಟ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು. ಇದೇ ರೀತಿ ಒಂದು ಪ್ರಕರಣ ಮೊನ್ನೆ ರೀಸೆಂಟಾಗಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಮೆಟ್ಲೇರಿದೆ. ಮಲ್ಲೇಶ್ವರಮಲ್ಲಿ ರೇಪ್ ಮಾಡಿದನು, ಡ್ರಗ್ ಕೊಟ್ಟವನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಒಂದು ಹೆಣ್ಣು ಮಗಳು ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟಾಗಿ ಮಲ್ಲೇಶ್ವರಂ ಪೊಲೀಸವರು ಆ ಒಂದು ಕಂಪ್ಲೇಂಟನ್ನು ಹಿಂದೆ ಮುಂದೆ ನೋಡದೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟವನು ಡಿಕ್ಸನ್ ಆ್ಯಂಡ್ ನಿಖಿಲ್ ಸೋಮಾರ್ಪೇಟೆ ಅಂತೆ. ಏನೋ ನಿನಗೆ ಬರಬಾರ್ದು ಬಂದಿರೋದು, ಆ ಸೋಮಾರ್ಪೇಟೆ ಹೆಸ್ರನ್ನೂ ಹಾಳು ಮಾಡ್ತೀಯಲ್ಲೋ. ನಮ್ಮ ಬೀಗರ ಊರು ಇರಲಿ, ಎಲ್ಲ ಊರುಗಳು ಕೂಡ ಇಂಪಾರ್ಟೆಂಟೇ, ಬಟ್ ಆ ಊರುಗಳಿಗೆ ಇವರು ತರುವಂಥ ಕಳಂಕ ನೋಡೀಗ. ಇನ್ನೊಂದು ಏನಾಗಿದೆ ಅಂತಂದರೆ, ಆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಒಂದು ವಿಕೃತ ವ್ಯಕ್ತಿ, ಸೋ ಕಾಲ್ಡ್ ಅಕಾರ್ಡಿಂಗ್ ಟು ಆ ಹೆಣ್ಣು ಮಕ್ಕಳ ಮತ್ತು ಇವತ್ತಿನ ತನಿಖೆ ಪ್ರಕಾರ ಈಸ್ ಎ ಹ್ಯಾಬಿಚುವಲ್ ಹೆಣ್ಣು ಮಕ್ಕಳನ್ನು ಫೋನುಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪಟಾಯಿಸ್ಕೊಂಡು ಬ್ಲೂ ಫಿಲಮ್ಗಳು ಮಾಡಿಕೊಂಡು ಅವರನ್ನು ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ರಿಸಾರ್ಟ್ಗಳಿಗೆ, ದೊಡ್ಡ ಅಂದರೆ ಸಿಮಿಲರ್ ಟು ಎಪ್ಸ್ಟೀನ್ ಅಂತ ಹೇಳ್ಬೋದು. ಈಗ ನಾವು ಭಾರತದಲ್ಲಿ ಎಪ್ಸ್ಟೀನ್ ಇದೆ, ಕರ್ನಾಟಕದಲ್ಲಿ ಎಪ್ಸ್ಟೀನ್ ಇದೆ ಅಂತಂದರೆ ಖಂಡಿತವಾಗಿ ನಾವೆಲ್ಲ ಒಪ್ಕೊಳ್ಳೇಬೇಕು. ಆ ಮಟ್ಟಕ್ಕೆ ಇವತ್ತಿನ ನಿಖಿಲ್ ಡಿಕ್ಸನ್ ಅಥವಾ ನಿಖಿಲ್ ಸೋಮಾರ್ಪೇಟೆ ಗ್ಯಾಂಗ್ ಮಾಡುತ್ತಾ ಇದೆ. ಇದು ಆಮೇಲೆ ಒಂದು ತನಿಖೆಯ ಪ್ರಕಾರ ಇದೆ. ಈ ಒಂದು ಕಂಪ್ಲೇಂಟು ಆ ಹೆಣ್ಣು ಮಕ್ಕಳು ಅಮೃತಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟ್ರು ಗೊತ್ತಲ್ವಾ, ಸುಳ್ಳು ಕೇಸ್ ಇದ್ದರೆ ಹೇಳಿ ಬೇಕಾದ್ರೆ ಒಂದಷ್ಟು ಕಾಸಿಸ್ಕೊಂಡು FIR ಹಾಕಿ ಏನು ಬೇಕಾದ್ರೆ ಮಾಡ್ತಾರೆ. ಬಟ್ ಆದರೆ ಜೆನ್ಯೂನ್ ಕೇಸ್ಗಳಿದ್ದಾಗ ಹಿಂದೆ ಮುಂದೆ ತುಳಿದ್ರು. ಆಮೇಲೆ ಈ FIR ಮಾಡಬೇಕಂದ್ರೂ ಕೂಡ ಕೆಲವು ದಿನಗಳ ಕಾಲ ಸಮಯ ಹಿಡಿತು. ಕಾಲ ಯಾಕೆ ಅಂತಂದರೆ, ಅವುಗಳು ಎಲ್ಲ ನಮ್ಮಂಥವ್ರ ಕೈಗೆ ಬಂದು ನಾವೆಲ್ಲ ಪ್ರೆಷರ್ ಹಾಕಿದ ಮೇಲೆ ಅಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಆಯಿತು. ಆ ಹೆಣ್ಣು ಮಗಳು ದೂರು ಕೊಟ್ಟಲು, ವಿವರವಾಗಿ ವಿವರಿಸಿದ್ಲು. ಒಬ್ಬನಾದ ಮೇಲೆ 2-3 ಜನ ಆಕೆಯನ್ನು ಯಾವ ರೀತಿ ರೇಪ್ ಮಾಡಿದ್ರು, ಯಾವ ರೀತಿ ಡ್ರಗ್ ಮಾಡಿದ್ರು, ಯಾವ ರೀತಿ ಐ ಥಿಂಕ್ ಜ್ಯೂಸ್ ಗೀಸಲ್ಲಿ ಇದು ಐ ಥಿಂಕ್ ಟಾಕ್ಸಿಕ್ಕನ್ನು ಬೆರೆಸಿ ಮಂಪರು ಬರೋಂಗೆ ಮಾಡಿ ಆಮೇಲೆ ಆಕೆಯನ್ನು 2-3 ಜನ ರೇಪ್ ಮಾಡೋದನ್ನು ವಿಡಿಯೋ ಮಾಡಿಕೊಂಡು ತದನಂತರ ಬ್ಲ್ಯಾಕ್ ಮೇಲ್ ಮಾಡಿದಾಗ ಇದು ಈಗ ಹೊರಗಡೆ ಬಂದಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಇವನನ್ನು ಈ ನಿಖಿಲ್ ಸೋಮಾರ್ಪೇಟೆ ಮತ್ತು ಈ ಡಿಕ್ಸನ್ ಅನ್ನೋ ವ್ಯಕ್ತಿಗಳನ್ನು ಬಚಾಯಿಸಲು ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು, ಕೆಲವು ಪೊಲೀಸರು ಫೋನ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡಿಬೇಡಿ ಅಂತೇಳಿ ಒತ್ತಡವನ್ನು
ಮಲ್ಲೇಶ್ವರಂ ಪೊಲೀಸವ್ರಿಗೂ ಮತ್ತು ಅಮೃತಹಳ್ಳಿ ಪೊಲೀಸವ್ರಿಗೂ ಆಗ್ತಾ ಇದ್ದಾರೆ ಅಂತ. ಇನ್ನೊಂದು ಬಲ್ಲ ಮೂಲಗಳ ಪ್ರಕಾರ ನಾವೆಲ್ಲರೂ ಕೇಳ್ತಾ ಇರೋದು ಏನು ಅಂತಂತಂದರೆ, ಆ ಒಂದು ವಿಲ್ಲ ಯಾರಿಗೆ ಸಂಬಂಧಪಟ್ಟಿದ್ದಂತ. ಇದುವರೆಗೂ ಅಮೃತಹಳ್ಳಿ ಪೊಲೀಸರು ಆ ವಿಲ್ಲ ಯಾರ್ದು ಅಂತ ಬಾಯ್ ಬಿಡ್ತಾ ಇಲ್ಲ. ಬಟ್ ಬಲ್ಲ ಮೂಲಗಳ ಪ್ರಕಾರ ಒಬ್ಬ IPS ಅಧಿಕಾರಿಗೆ ಸೇರಿದ್ದು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ನಿಜವಾಗ್ಲೂ ಅದು IPS ಆಫೀಸರ್ಗೆ ಸಂಬಂಧಪಟ್ಟಂಥ ವಿಲ್ಲ ಆಗಿದ್ದರೆ ನಿಜವಾಗ್ಲೂ ಇವತ್ತಿನ ಪೊಲೀಸ್ ಇಲಾಖೆ ನಿಜವಾಗ್ಲೂ ತಲೆ ತಗ್ಗಿಸುವಂಥ ಪರಿಸ್ಥಿತಿಗೆ ನೀವೆಲ್ಲ ಬಂದು ನಿಂತ್ಕೊಂಡಿದ್ದೀರ. ಆಮೇಲೆ ಇದನ್ನೇನಾದರೂ ಬಚ್ಚಿಟ್ಟಿದ್ರೆ ಆ ಅಮೃತಹಳ್ಳಿ ಪೊಲೀಸವನು ನಿಜವಾಗಲೂ ನಿಮ್ಮಂಥ ದುಷ್ಟ ಆಮೇಲೆ ಭ್ರಷ್ಟ ಪೊಲೀಸರು ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ಆ ವಿಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು, ಒಬ್ಬ IPS ಅಧಿಕಾರಿಗೆ ಸಂಬಂಧಪಟ್ಟಂಥ ವಿಲ್ಲಾದಲ್ಲಿ ಈ ರೀತಿ ಡ್ರಗ್ಗಳನ್ನು ಕೊಟ್ಕೊಂಡು ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ರೇಪ್ ಮಾಡೋಕ್ಕಾಗತ್ತೆ, ಬ್ಲೂ ಫಿಲಮ್ ಮಾಡೋಕ್ಕಾಗತ್ತೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗತ್ತೆ, ಆಮೇಲೆ ಸಪ್ಲೈ ಚೈನ್ ಕೊಡಲಾಗುತ್ತೆ ಅಂತಂದರೆ ನಿಜವಾಗ್ಲೂ ನಾವೆಂಥ ವ್ಯವಸ್ಥೆಯಲ್ಲಿ ಬದುಕಿದ್ದೀವಿ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕು ಅಂತ ಹೇಳುತ್ತಾ, ಕರ್ನಾಟಕ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯಮಾಡಿ ಈ ಒಂದು ಕೇಸನ್ನು SITಯನ್ನು ರಚನೆ ಮಾಡಿ. ಯಾಕೆ ಅಂತಂದರೆ ಈ ರೀತಿಯ ಹೆಣ್ಣು ಮಕ್ಕಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪಟಾಯಿಸ್ಕೊಂಡು ಅವ್ರಿಗೆ ಕರ್ಕೊಂಡೋಗಿ ಡ್ರಗ್ಗಳು ಅಡಿಕ್ಟ್ ಮಾಡಿ ಅವರ ಬ್ಲೂ ಫಿಲಮ್ ತೆಗೆದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಸಪ್ಲೈ ಚೈನ್ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಸಾವಿರಾರು ಕೋಟಿ ಹಣ ಮಾಡ್ತಾ ಇರೋಂಥ ಇಂಥ ನಿಖಿಲ್ ಡಿಕ್ಸನ್ ಮತ್ತು ನಿಖಿಲ್ ಸೋಮವಾರಪೇಟೆ ಮತ್ತು ಡಿಕ್ಸನ್ ಅನ್ನೋ ವ್ಯಕ್ತಿಗಳ ವಿರುದ್ಧ ಐ ಥಿಂಕ್ ಸಂಪೂರ್ಣ ತನಿಖೆ ಆಗಬೇಕು. ಇದು ಮೊದಲ ಬಾರಿ ಹೆಣ್ಣು ಮಗಳಲ್ಲ, ಈ ರೀತಿ ಎಷ್ಟೋ ನೂರಾರು ಹೆಣ್ಣು ಮಕ್ಕಳಿಗೆ ಈ ರೀತಿ ಬಾಳಿಸಿದ್ದಾರೆ. ಇವರ ಮೇಲೆ ಒಂದು SITಯನ್ನು ರಚನೆ, ಈ ರೀತಿಯ ತಂಡಗಳು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರುಗಳಿಗೆ ಆಶ್ರಯದಾತರಾಗಿ ಗಾಡ್ ಫಾದರ್ಗಳಾಗಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ, ಇವರು ಬಳಸ್ತಾ ಇರೋಂಥ ವಿಲ್ಲಾಗಳು ಯಾರ್ಯಾರು ಸಂಬಂಧಪಟ್ಟಿದ್ದು, ಇವರು ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಯಾವ ರಾಜಕಾರಣಿಗಳಿಗೆ ಯಾವ ಶ್ರೀಮಂತರಿಗೆ ಈ ಒಂದು ಹೆಣ್ಣು ಮಕ್ಕಳನ್ನ ತಲೆ ಹಿಡಿತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇವರು ಐ ಥಿಂಕ್ ಮೋಡ್ ಆಫ್ ಆಪರೇಷನ್ಸ್ ಏನು, ಇವರು ಹಿಂದೆ ನಿಂತ್ಕೊಂಡಿರೋಂಥ ಭ್ರಷ್ಟ ಪೊಲೀಸರು ಯಾರು, ಇವ್ರಿಗೆ ಸಪೋರ್ಟ್ ಮಾಡ್ತಾರಂಥ ರಾಜಕಾರಣಿಗಳು ಯಾರು, ಇದನ್ನೆಲ್ಲ ತನಿಖೆ ಆಗಬೇಕು. ಆಮೇಲೆ ಎಲ್ಲೋ ಯಾವುದೋ ಊರಿಂದ ಯಾವುದೋ ರಾಜ್ಯದಿಂದ ಇಲ್ಲಿಗೆ ಬಂದು ಯಾವುದೋ ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಯಾವುದೋ ಜೀವನ ಮಾಡ್ಕೊಳ್ಳೋ ಅಂತ ಜನ ಬಂದ್ರೆ ಆ ಹೆಣ್ಣು ಮಕ್ಕಳನ್ನು ಈ ರೀತಿ ಆಮಿಷಗಳಿಗೆ ಒಡ್ಡಿ ಕರ್ಕೊಂಡೋಗಿ ಅವ್ರುಗಳನ್ನ ರೇಪ್ ಮಾಡಿ ಅವುಗಳನ್ನ ಗ್ಯಾಂಗ್ ರೇಪ್ ಮಾಡ್ತಾರಂತೆ. ನೋಡ್ರಿ, ಆಕೆ ಹೇಳೋ ಪ್ರಕಾರ ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಆಕೆನ ರೇಪ್ ಮಾಡಿದ್ದನ್ನು ವಿಡಿಯೋ ಮಾಡ್ತಾರಂತಂದರೆ ಆ ವಿಲ್ಲಾಗಲ ಅದು ಜಕ್ಕೂರಲ್ಲಿ ನಾವು ಎಂಥ ಜಗತ್ತಿನಲ್ಲಿ, ಎಂಥ ಸಮಾಜದಲ್ಲಿ, ಎಂಥ ವ್ಯವಸ್ಥೆಯಲ್ಲಿ, ಎಂಥ ಸರ್ಕಾರದಲ್ಲಿ, ಎಂಥ ಭ್ರಷ್ಟ ಪೊಲೀಸರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಿ ಅಂತ ನಿಜವಾಗ್ಲೂ ನಮಗೆ ನಾಚಿಕೆ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ದ ಡೇ ಇಸ್ ನಾಟ್ ಫಾರ್. ನಾನು ಯಾವತ್ತಾದರೂ CM ಆದರೆ ಖಂಡಿತ ಇದಕ್ಕೊಂದು ಸರಿಯಾದ ಉತ್ತರವನ್ನು ಆಮೇಲೆ ಹೇಳ್ತೀನಲ್ಲ, ಇಫ್ ದ ಡೇ ಐ ಬಿಕಮ್ ದಿಸ್ ಡರ್ಮಿಸ್ ಎಪಿಡರ್ಮಿಸನ್ನು ನಿಮ್ಮ ಕೈಯಲ್ಲಿ ಸುಳಿಸ್ತೀನಿ ಅಂತ ಹೇಳುತ್ತಾ, ಎಂಥ ದುಷ್ಟ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಇಂಥ ಹಲ್ಕ ಕೆಲಸಗಳು ಮಾಡಿ. ಅಂದರೆ ನಾವೆಲ್ಲ FC ನೋಡಿದಾಗ ಏನೋ ಅಮೆರಿಕದಲ್ಲಿ ವೈಟ್ ಸ್ಕಿನ್ನವ್ರು ಇದನ್ನೆಲ್ಲ ಮಾಡ್ತಾರೆ ಅಂತ. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ, ನಮ್ಮ DCP ನಾರ್ತ್ ಈಸ್ಟ್ ನಾವಿರೋಂಥ ಜಾಗದಲ್ಲಿ ಇಂಥ ಗಲೀಜ್ ಕೆಲಸ ನಡೀತದೆ ಅಂತಂದರೆ ನಿಜವಾಗ್ಲೂ ಈ ಪೊಲೀಸವ್ರು ಯೂನಿಫಾರ್ಮ್ ಹಾಕೋಕ್ಕೆ ಲಾಯಕ, ಈ ಪೊಲೀಸ್ ಇಲಾಖೆ ನಮಗೆ ಬೇಕಾಗಿದೆಯಾ? ಆಮೇಲೆ ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಅವನನ್ನು ಬಂಧಿಸಿದ್ರೆ ಆ ನಿಖಿಲ್ ಸೋಮವಾರಪೇಟೆನ ಮತ್ತು ಆ ಬೇವರ್ಸಿ ಡಿಕ್ಸನ್ ಅಂತೆ ಆ ಚಪ್ಪಲಿಲೇ ಹೊಡಿಬೇಕು ಇವ್ರು. ಇಂಥವ್ರುಗಳಿಗೆ ನಿಜವಾಗ್ಲೂ ನಮಗೆ ಎಂಥ ಬಾಯಲ್ಲಿ ಬರುತ್ತೆ ಅಂತಂದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇವ್ರುಗಳನ್ನ ರಕ್ಷಣೆ ಮಾಡೋಕ್ಕೆ ನಿಂತಿರುವಂಥ ಪೊಲೀಸವ್ರು ಯಾರು, ರಾಜಕಾರಣಿಗಳು ಯಾರು, ಯಾಕೆ ರಕ್ಷಣೆ ಮಾಡ್ತಾ ಇದೆ? ಆಮೇಲೆ ಮತ್ತು ನಿಖಿಲ್ ಸೋಮವಾರಪೇಟೆ ಮತ್ತು ಈ ಡಿಕ್ಸನ್ ಅನ್ನೋ ವ್ಯಕ್ತಿ ಮೊದಲ ಬಾರಿ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾರೆ ಅಂತ ಒಂದು ದೊಡ್ಡ ನೆಟ್ವರ್ಕು, ಒಂದು ದೊಡ್ಡ ಮಾಹಿತಿ ಇದೆ. ಇವರ ಮೇಲೆ ಯಾಕೆ ಸರ್ಕಾರ SIT ರಚನೆ ಮಾಡಿ ಒಂದು ತನಿಖೆಯನ್ನು ಮಾಡಿ ಈ ಒಂದು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಎಫ್ಸ್ಟೀನ್ಗಳು, ಇವೆಲ್ಲ ಒಂದು ರೀತಿ ಎಫ್ಸ್ಟೀನ್ಗಳನ್ನು ತಡೆ ಒಡ್ಲಿಕ್ಕೆ ಯಾಕೆ ಒಂದು ಕೆಲಸವನ್ನು ಮಾಡಬಾರ್ದು? CM ಸಿದ್ದರಾಮಯ್ಯನವರೇ ನೀವು ಮನಸ್ಸು ಮಾಡಿದ್ರೆ ಈ ಕೆಲಸವನ್ನು ಮಾಡ್ಬೋದು ಅಂತ ಹೇಳುತ್ತಾ, ನಿಜವಾಗ್ಲೂ ಎಂಥ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ನಾಚಿಕೆ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತುಂಬ ನೋವಿನಿಂದ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಇಂಥ ಕೀಳು ಮಟ್ಟಕ್ಕೆ ಇವತ್ತಿನ ಸಮಾಜ, ಯುವಕರು ಹೋಗಬಾರ್ದು. ನಿಜವಾಗ್ಲೂ ಅಲ್ಲರಿ, ಆ ಬದುಕೋಕ್ಕಿಂತ ಯಾವ್ದಾರ ವಿಷ ಕೊಡು ಸತ್ತೋಗೋದು ಬೆಲ್ಲ ಅಲ್ವಾ? ಕಂಡವ್ರ ಹೆಣ್ಮಕ್ಳನ್ನ ಪ್ರೀತಿ ಪ್ರೇಮದಲ್ಲಿ ಕರ್ಕೊಂಬಂದು ಡ್ರಗ್ಗಳನ್ನ ಕೊಟ್ಟು ಗ್ಯಾಂಗ್ ರೇಪ್ ಮಾಡ್ತೀರಾ, ಅವ್ರುಗಳನ್ನ ಗ್ಯಾಂಗ್ ರೇಪ್ ಮಾಡ್ತೀರಾ, ಅದನ್ನು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ಕೊತೀರಾ, ಆಮೇಲೆ ಸಪ್ಲೈ ಚೈನ್ಗಳಿಗೆ ಅವ್ರನ್ನ ಮಾರಾಟ ಇಡ್ತೀರಾ ಅಂತಂದರೆ ಅಲ್ಲ ಕಣ್ರೋ, ನೀವು ತಾಯಿಗೆ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಾ ಅಥವಾ ಅಂಕಕ್ಕಂದಂಗಿದ್ದೀರಾ ಹುಟ್ಟಿಲ್ವಾ, ಅಥವಾ ಸಮಾಜದಲ್ಲಿ ಮೃಗಗಳಾಗಿದ್ದೀರಾ? ನಿಮ್ಮಂಥ ಮೃಗಗಳು ಜೀವಂತವಾಗಿರಬೇಕಾ? ಅಲ್ಲ, ನಾವು ಪ್ರಜ್ವಲ್ ವಿಚಾರ ಕೇಳಿದಾಗ ಮತ್ತು ಎಫ್ಸ್ಟೀನ್ ವಿಚಾರ ಕೇಳಿದಾಗ, ಪ್ರಜ್ವಲ್ ರೇವಣ್ಣನ ವಿಚಾರ ಕೇಳಿದಾಗ ನಿಜವಾಗಲೂ ನಮಗೆಲ್ಲ ದಿಗ್ಭ್ರಮೆ ಆಯಿತು. ಪ್ರಜ್ವಲ್ ಅಂತ ಇವರು ಪ್ರಜ್ವಲ್ಗಿಂತ ಏನು ಕಡಿಮೆ ಇದ್ದಾರೆ? ಕಂಡವ್ರ ಮಕ್ಕಳನ್ನು ತಗೊಂಡ್ಬಂದು ಬ್ಲೂ ಫಿಲಮ್ ಮಾಡಿ ಸಪ್ಲೈ ಚೈನ್ಗೆ ಮಾಡೋಂಥ ಇವತ್ತು
ಇವತ್ತು ಅಮೃತಹಳ್ಳಿ ಪೊಲೀಸವರು ಅದಕ್ಕೋಸ್ಕರ ತನಿಖೆನ ಮಾಡ್ತಾ ಇಲ್ಲ ಅಂತೆ. ಏನಕ್ಕೆ ಅಂತಂದರೆ ದೊಡ್ಡ ದೊಡ್ಡವ್ರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ. ಸರ್ಕಾರ ಇದನ್ನು ನಿಜವಾಗ್ಲೂ ಸೀರಿಯಸ್ಸಾಗಿ ತಗೊಬೇಕು. ಆಮೇಲೆ ನಿಜವಾಗ್ಲೂ ಇದನ್ನು ಎಸ್ ಐ ಟಿನ ರಚನೆ ಮಾಡಿ ಇದರ ತನಿಖೆ ಮಾಡಬೇಕು ಅಂತ ಈ ಮೂಲಕ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ ನಾವು ಯಾವಾಗಲೂ ಧ್ವನಿ ಎತ್ತಾ ಇರ್ತೀವಿ ನಿಮ್ಮಿಂದ ನಿಮಗೋಸ್ಕರ. ಆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೇನೇ ಹೆಣ್ಮಕ್ಳು ಪ್ರೀತಿಯಿಂದ ಸ್ವಲ್ಪ ದಾರಿ ತಪ್ಪೋದು, ಆದರೆ ಇಂಥ ಕಚ್ಚಡ